ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಗೌರಿ ಗಣೇಶ. ಮತ್ತು ನೋಡಿ, ಇವತ್ತು ನಾವು ಪೂಜೆ ಮಾಡಿದ್ದೀವಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನೋಡಿ, ನಾನು ಕಡುಬು ಮಾಡ್ತಾಯಿದ್ದೀನಿ. ಸ್ಪೆಷಲ್ ಕಡುಬು ಅಂತಲೇ ಹೇಳ್ಬೋದು. ಬೇಗ ಆಗುತ್ತೆ. ಒಂದು ಕಪ್ಪು, ಒಂದೂವರೆ ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ಆ ಬೆಲ್ಲನೂ ಮತ್ತು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಒಳಗಡೆ ಹಾಕ್ಕೊಳ್ಳಿ. ಮತ್ತು ಒಂದು ಕಪ್ಪು ಫುಲ್ಲು ನಾನು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಇದು. ಹಸಿ ತೆಂಗಿನಕಾಯಿನ ನಾನು ಫುಲ್ಲು ನೀಟಾಗಿ ತುರ್ಕೊಂಬಿಟ್ಟು ರುಬ್ಕೊಂಡಿದ್ದೀನಿ. ಸೊ ಮೂರನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಅದು ಬೇಗ ನುಣ್ಣಗಾಗಲ್ಲ. ಒಳ ಕೊಬ್ಬರಿ ಹಂಗೆ ನುಣ್ಣಗಾಗ್ಬಿಡುತ್ತೆ. ಇದು ನುಣ್ಣಗಾಗಲ್ಲ. ಎಷ್ಟು ಟ್ರೈ ಮಾಡಿದ್ರು, ನಾನು ಟ್ರೈ ಮಾಡದೆ ಆಗಲಿಲ್ಲ. ಸೊ ನಾನೊಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡೆ. ಮತ್ತು ಮೂರನ್ನು ಕೂಡ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ತಾಯಿರಿ. ಅದು ಬೆಲ್ಲ ಎಲ್ಲ ನೀರು ಥರ ಆಗುತ್ತೆ. ನೀಟಾಗಿ ನಾವು ಚಪಾತಿಗೆ ಹೂರಣ ಮಾಡ್ತೀವಲ್ಲ ಫ್ರೆಂಡ್ಸ್, ಚಪಾತಿ ಅಲ್ಲ, ಸಾರಿ, ಒಬ್ಬಟ್ಟಿಗೆ ಒಂದು ಹೂರಣ ಮಾಡ್ತೀವಲ್ಲ, ಆ ಥರ ಒಂದು ರೆಡಿ ಆಗಬೇಕಿದು. ಒಂದು ಹೂರಣ ರೆಡಿ ಆಗುತ್ತೆ. ಸ್ವಲ್ಪ ಅಕಸ್ಮಾತ್ ತೆಳ್ಳಗಾದರೂ ನೀವೇನು ಟೆನ್ಷನ್ ತೊಗೋಬೇಡಿ. ತೆಳ್ಳಗಾಯ್ತಾರಪ್ಪ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಅಕಸ್ಮಾತ್ ತೆಳ್ಳಗಾಯಿತು ಅಂದರೂ ನೀವು ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಂಡು ಕೈ ಆಡ್ತಾನೆ ಇರಿ, ಸ್ಟಾಪ್ ಮಾಡಬೇಡಿ, ಸೀದೋಗ್ಬಿಡುತ್ತೆ. ಆಟೋಮೆಟಿಕ್ಲಿ ಗಟ್ಟಿ ಆಗುತ್ತೆ ಅದು. ಮತ್ತು ನಾನು ಅದೇ ಕಪ್ಪಲ್ಲಿ ನಾನು 3 ಕಪ್ಪು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ನಾವು ಮುದ್ದೆ ಮಾಡ್ಕೊತೀವಲ್ಲ ಫ್ರೆಂಡ್ಸ್, ಮುದ್ದೆಗೆ ಥರ ಅಂಬ್ಲಿ ಥರ ಮಾಡ್ಕೊಳ್ಳಿ. ಸೇಮ್ ಆ ಥರ ನೀಟಾಗಿ ಇದು ಮಾಡ್ಕೊಳ್ಳಿ. ಮತ್ತು ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು ಒಂದು ಹದದಲ್ಲಿ ಮುದ್ದೆ ಥರ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊತೀನಿ ನಾನು ಮುದ್ದೆಗೆ. ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ. ಚಪಾತಿ ಉಂಡೆ ಥರನೇ ಬರಬೇಕು. ಸೇಮ್ ನಾವು ಮಾಮೂಲಿ ಮುದ್ದೆ ಊಟ ಮಾಡ್ತೀವಲ್ಲ, ಆ ಥರ ಬಂದ್ರೂ ಸಾಕಿದು ನೀಟಾಗುತ್ತೆ. ಒಂದು ಬಾಳೆ ಎಲೆ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಆ ಮುದ್ದೆನ ನೀಟಾಗಿ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ನಾವು ಕಲಿಸ್ಕೊಬೇಕು. ಮತ್ತು ಈ ಥರ ನೀಟಾಗಿ ಒಂದು ಪೂರಿ ಮೆಜರ್ಮೆಂಟಲ್ಲಿ, ಪೂರಿ ಇದರಲ್ಲಿ ನಾವು ಲಟ್ಟಿಸ್ಕೊಬೇಕು. ಅದರ ಮಧ್ಯದಲ್ಲಿ ನಾವು ರೆಡಿ ಮಾಡ್ಕೊಂಡಂತಹ ಹೂರಣನ ನಾವು ಹಾಕಬೇಕಾಗುತ್ತೆ. ಮತ್ತು ಹಾಕ್ಕೊಂಡ್ಬಿಟ್ಟು ಅದರ ಸೆಂಟ್ರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿ ಬಾಳೆದೆಲೆಯಲ್ಲಿ ಈ ಥರ ನಾವು ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ, ಜಾಸ್ತಿ ಬೇಡ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ ಈ ಥರ ನೀವು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ಪ್ಲೇಟ್ ಇಡಿ ಸಾಕಾಗುತ್ತೆ. ಆ ಪ್ಲೇಟ್ ಮೇಲೆ ಎಲ್ಲ ನೀವು ಜೋಡಿಸ್ಕೊತಾ ಬನ್ನಿ. ಸುಮಾರು ಒಂದು 15 ಇಕ್ಬೋದು ನೀವು. ನಾನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೆ. ದೇವಸ್ಥಾನಕ್ಕೆ ಕೂಡ ಹೋದ್ವಿ ನಾವು. ಗಣೇಶ ದೇವಸ್ಥಾನಕ್ಕೆ ವರ್ಷ ಹೋಗ್ತೀವಿ. ಗಣೇಶನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ಮಗಳು ಏನೋ ಹೇಳ್ತಾ ಇದ್ಲು, ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅವಳು ಹಂಗೆ ಮೊಬೈಲ್ ತೊಗೊಂಡ್ರೆ ಸಾಕು, ವೀಡಿಯೋ ಮಾಡಿಬಿಟ್ರೆ ಸಾಕು, ಅವಳ ಮಾತುಗಳು ಸ್ಟಾಪ್ ಆಗೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ಅದು ಇದು ಅವಳು ಮಾಡೋ ಪ್ರತಿಯೊಂದು ಕೆಲಸನೂ ಹೇಳ್ತಾ ಇರ್ತಾಳೆ. ನಾನು ಒಂದು ಒಲೆ ಕೊಡಿಸಿದ್ದೆ ಅವಳಿಗೆ, ಅದ್ರ ಬಗ್ಗೆ ಅವಳು ಹೇಳ್ತಾ ಇದ್ಲು. ನಾನು ಹೇಳಿದ್ದೆ ಹೇಳ್ತಾಳೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಹೋಗಿದ್ವಿ, ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ಇಲ್ಲೇ ಮನೆ ಪಕ್ಕದಲ್ಲೇ ಇದೆ ದೇವಸ್ಥಾನ. ಮನೆ ಪಕ್ಕದಲ್ಲೇ ಇದೆ ದೇವಸ್ಥಾನ. ಅಲ್ಲಿಗೆ ಹೋಗಿದ್ವಿ. ಸುಮಾರು ಹೊತ್ತು ಮಧ್ಯಾಹ್ನನೇ ಆಗೋಗಿತ್ತು. ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಅದು ಕಡುಬು ಬೇಯ್ತಾನೆ ಇತ್ತು. ಸುಮಾರು ಒಂದು 20 ನಿಮಿಷ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಅದು ಹಿಟ್ಟು ಆಲ್ರೆಡಿ ಬೇಯಿಸಿರ್ತೀವಿ, 15 ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ. ನಾನು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಗಣೇಶ ನಾನು ಒಂದು 5-9 ರೌಂಡ್ ಹಾಕ್ತೀನಿ. ನಾನು ಒಂದು 5 ರೌಂಡ್ ಹಾಕಿದ್ದೀನಿ ಅಷ್ಟೇ. ಮಳೆ ಕೂಡ ಬರೋ ಥರ ಇತ್ತು. ತುಂಬ ಮಳೆ ಬಂದುಬಿಡ್ತು. ಮನೆಗೆ ಬಂದ ತಕ್ಷಣವೇ ತುಂಬ ಮಳೆ ಬಂದುಬಿಡ್ತು. ಮತ್ತು ನಮ್ಮನೆಯವರು ವೀಡಿಯೋ ಮಾಡ್ತಾಯಿದ್ರು. ನಾನು ಮಾಡ್ತಾರೋ ಮಾಡಲ್ಲ ಅಂದ್ಕೊಂಡೆ, ಪಾಪ ಮಾಡಿದ್ದಾರೆ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕೂತ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡ್ಬಿಟ್ಟು ಬಾಳೆಹಣ್ಣು ಅದು ಇದು ತಿನ್ಕೊಂಡು ಕೂತ್ಕೊಂಡಿದ್ದೀವಿ. ನನ್ನ ಮಗಳು ಅಲ್ಲೂ ಕೂಡ ಮೊಬೈಲ್ ಅವಳು ಮುಂದೆ ಹಿಡ್ಕೊಂಡ್ಬಿಟ್ರೆ ಆಯಿತು. ಈ ಕೀ ಕೊಟ್ಟು ಗೊಂಬೆಗಳು ಮಾತಾಡ್ತಾವಲ್ಲ ಫ್ರೆಂಡ್ಸ್, ಆಡ್ತಾವಲ್ಲ, ಆ ಥರ ಇವಳು ಕೂಡ
ಮತ್ತು ಅದಾದಮೇಲೆ ಇಲ್ಲಿ ಒಂದು ನಾಗರ ಕಟ್ಟೆ ಅಂತ ಹೇಳ್ತೀವಿ ನಾವು ನಾಗರ ಪಂಚಮಿ ದಿನ ನಾವು ಅವಾಗ ಹಾಲು ಹಾಕಬೇಕು. ಸೊ ಆವಾಗ ನಾವು ಹಾಲು ಹಾಕೋದಿಲ್ಲ. ಹಾಗಾಗಿ ನಾವು ಗೌರಿ ಹಬ್ಬಕ್ಕೇ ಹಾಕ್ತೀನಿ. ವರ್ಷ ಹಂಗೆ ಮಾಡ್ತೀನಿ. ಹಂಗೆ ಬರುವಾಗ ಒಂದು ಪ್ಯಾಕೆಟ್ ಹಾಲು ತೊಗೊತೀನಿ. ಅದೇ ಹಾಲನ್ನ ನಾನು ಒಂದು 1/4 ಲೀಟ್ರಷ್ಟು ತೊಗೊಂಬಿಟ್ಟು ಹೊತ್ತಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಅದು ಲೆಕ್ಕದಲ್ಲಿ ಇರಬೇಕಂದ್ರೆ ಗ್ಲಾಸಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಮಾಡಬೇಕು. ನಾನು ಮನೆಯಲ್ಲಿ ಏಕೆಂದರೆ ಗ್ಲಾಸ್ ಎಲ್ಲ ಎಂಜಲ್ ಮಾಡಿರ್ತೀವಿ, ಅದಕ್ಕಂದ್ರೆ ಸಪ್ರೇಟ್ ಇಟ್ಕೋಬೇಕು. ಸೊ ಸುಮ್ಮನೆ ಯಾಕೆ ವರ್ಷ ಹಿಂಗೆ ಮಾಡ್ತೀನಿ ನಾನು. ಹಿಂಗೆ ಮಾಡಿದ್ರೆ ಆಗುತ್ತೆ, ಮನಸ್ಸಲ್ಲಿ ಭಕ್ತಿ ಇರಬೇಕಷ್ಟೇ. ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅವೆಲ್ಲ ನಾನು ಅಷ್ಟಕ್ಕಷ್ಟೇ ಇದು ಮಾಡೋದು. ಮನಸ್ಸಿಗೆ ದೇವ್ರು ಹೆಂಗೆ ತೋರಿಸ್ತಾರೆ ಆ ಥರ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿ ಒಂದು 1/4 ಲೀಟ್ರ್ ಹಾಲು ತೊಗೊಂಡ್ಬಿಟ್ಟು ಹಾಗೆ ಬರುವಾಗ ಹುತ್ತಕ್ಕೆಲ್ಲ ಹಾಕ್ಬಿಟ್ಟು ಅಲ್ಲಿ 1-2 ಪ್ರದಕ್ಷಿಣೆ ಹಾಕಿಬಿಟ್ಟು ನಾನು ಮನೆಗೆ ಬರ್ತೀನಿ. ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ನಮ್ಮನೆಯವರೇ ಪೂಜೆ ಮಾಡಿದ್ದು ನೋಡಿ. ಇನ್ನೂ ಬೇಯ್ತಾ ಇದೆ. ಪಕ್ಕದ ಮನೆಯವರು ಕೂಡ ಏನೋ ಉಂಡೆಗಳು ಮತ್ತು ಒಬ್ಬಟ್ಟೆಲ್ಲ ಕೊಟ್ಟಿದ್ರು ನೋಡಿ. ಈ ಥರ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿತ್ತು, ಸೂಪರಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೋಡಿ. ಸ್ವಲ್ಪ ಲೈಟಾಗಿ ಓಪನ್ ಮಾಡಿ ನೋಡ್ತೀನಿ ನಾನು. ದೇವರಿಗೆ ಒಂದು 4 ಇಟ್ಬಿಟ್ಟು ಆಮೇಲೆ ನಾವು ತಿಂತೀವಿ. ಚೆನ್ನಾಗಿತ್ತು ನೋಡಿ. ಓಪನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಟ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮೂರ ಕಡೆ ನಾವು ಅಕ್ಕಿದು ಮುದ್ದೆ ಮಾಡಿಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಕುಟ್ಬಿಟ್ಟು ಅದನ್ನ ಸೂಸ್ಲು ಅಂತೀವಿ. ಮತ್ತು ಕಾಯಿ ಹಾಲು ಮಾಡ್ತೀವಿ. ನಿಜ ನಂಗೆ ತಿನ್ನಬೇಕಂತ ಇದಾಗಲ್ಲ. ನಾವು ಚಿಕ್ಕ ವಯಸ್ಸಿಂದ ನಾನು ತಿಂದಿಲ್ಲ ಅದು. ಆ ಥರ ತಿಂದರೆ ಏನೋ ನನಗೆ ಅದು ತಿಂದರೆ ಒಂಥರ ಅನಿಸುತ್ತೆ. ಹಾಗಾಗಿ ನಾನು ತಿಂದಿಲ್ಲ ಅದು. ಒಂದು ಸ್ವಲ್ಪ 1-2-3 ತುತ್ತು ತಿನ್ಬೋದು ಅಷ್ಟೇ. ಆಮೇಲೆ ನಂಗೆ ತಿನ್ನೋಕ್ಕಾಗಲ್ಲ ಅದು. ಇದಾದರೆ 1-2-3 ತಿಂದ್ಬಿಡ್ತೀನಿ ನಾನು. ಆ ಥರ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದು ಯಾರು ಏನಾದರೂ ಅನ್ಕೋಬೋದು, ನನಗಿಷ್ಟ ಆಗಲ್ಲ ಆ ಥರದ್ದು. ಅದು ಕಡುಬು ನನಗಿದೆ ತುಂಬ ಇಷ್ಟ ಆಗುತ್ತೆ. ನನ್ನ ತಮ್ಮ ಬಾಗಿನ ಕೊಡೋಕ್ಕೆ ಅಂತ ಬಂದ ನಮ್ಮ ಮನೆಗೆ. ಅವನು ರಾಖಿ ಬೇಕಲ್ಲ ಅಂದ್ಬಿಟ್ಟು ನಾನು ಚಿನ್ನ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಬೆಳ್ಳಿ ರಾಖಿ ತೊಗೊಂಬಂದೆ. ತಂದುಬಿಟ್ಟು ಅವನಿಗೆ ಕಟ್ತಾಯಿದ್ದೆ. ಅವನ ಫ್ರೆಂಡು ಕೂಡ ಬಂದಿದ್ದರು. ಸೊ ಅವನಿಗೂ ಕೂಡ ಬೇಜಾರು ಆಗಬಾರ್ದು ಅಂದ್ಬಿಟ್ಟು ಅವನಿಗೂ ನಾರ್ಮಲ್ ರಾಖಿ ತೊಗೊಂಬಂದು ಅವನಿಗೂ ಕಟ್ಟಿದೆ. ಮತ್ತು ಅವನಿಗೂ ನನ್ನ ತಮ್ಮನಿಗೂ ಕಟ್ತಾಯಿದ್ದೆ. ಅವನಿಗೂ ತುಂಬ ಖುಷಿ ಆಯಿತು ಅಂತ ಅನ್ಕೋತೀನಿ. ಯಾವಾಗಲೂ ಕಟ್ಟಲ್ಲ, ಅಪರೂಪಕ್ಕೆ ಕಟ್ತೀವಲ್ಲ, ಹೋಗ್ಲಿ ಬಿಡು. ನನಗೂ ಆಸೆ ಇತ್ತು ಕಟ್ಟಬೇಕಂದ್ಬಿಟ್ಟು ತೊಗೊಂಡ್ಬಂದೆ. ನಮ್ಮ ಮನೆಯವರು ಕೂಡ ಆಯಿತು ತಗೋ, ಪರವಾಗಿಲ್ಲ, ಏನು ಡೈಲಿ ಕಟ್ಟಲ್ವಲ್ಲ, ತಗೋ ಅಂತ ಅಂದರು. ಸೊ ಅದು ರಾಖಿ ಪ್ರೈಸ್ ಬಂದ್ಬಿಟ್ಟು ಕೇಳಿದ್ರು ಕೆಲವ್ರು ಇಲ್ಲಿ ಎಷ್ಟು ಅಂದ್ಬಿಟ್ಟು. ಹೇಳಬಾರ್ದು ಆದರೂ ಹೇಳ್ತೀನಿ, 800 ರೂಪೀಸ್ ಅದು ಒಂದು ರಾಖಿ ಬಂದ್ಬಿಟ್ಟು. ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ನನ್ನ ತಮ್ಮನಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅವನು ಬರೋದೇ ಅಪರೂಪ, ಯಾವಾಗಲೂ ಒನ್ ಟೈಮ್ ಬರ್ತಾನೆ ಹೋಗ್ತಾನೆ. ಸೊ ನನಗೂ ತುಂಬ ಖುಷಿ ಆಯಿತು. ನಾನು ನೋಡ್ದೆ ಅವ್ನು ಬಾಗಿನ ತರ್ತಾನೆ ಇಲ್ವೋ ಅಂದ್ಕೊಂಡಿದ್ದೆ. ಪಾಪ ತಗೊಂಬಂದ. ನಾನು ತರಲ್ಲ ಬಿಡೋ ಅಂದ್ಕೊಂಡು ಸುಮ್ಮನೆ ಇದ್ದೆ. ಎಷ್ಟೇ ತರಲ್ಲ ಬಿಡೋ ಅಂದ್ಕೊಂಡ್ರು ಮನಸ್ಸು ತರ್ಬೋದೇನೋ ಅಂತ ಕಾಯ್ತಾ ಇರುತ್ತೆ. ಎಷ್ಟೇ ಆದರೂ ಹೆಣ್ಮಕ್ಳು ಬಾಗ್ನಕ್ಕೋಸ್ಕರ ಕಾಯ್ತಾರಲ್ವ. ಯಾಕೆಂದರೆ ನಮಗೆ ನಮ್ಮ ಮನೆಯಲ್ಲಿ ಸೊ ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಇವನೇ ಕೊಡಬೇಕು. ಅವನಿಗೂ ಅಷ್ಟೇ ಏನು ಗೊತ್ತಾಗಲ್ಲ, ಕೊಡ್ತಾನೋ ಕೊಡಲ್ವಾ ಅಂದ್ಕೊಂಡ್ವಿ. ಕೊಟ್ಟರು ಏನು ಬೇಜಾರಿಲ್ಲ, ಕೊಟ್ಟಿಲ್ಲ ಅಂದರೂ ಬೇಜಾರಿಲ್ಲ. ಚೆನ್ನಾಗಿರಲಿ ನಮ್ಮ ತವ್ರ ಮನೆ, ಚೆನ್ನಾಗಿ ಖುಷಿಯಾಗಿರಲಿ ಅಂತ ಅರಸ್ತೀನಿ ನಾನು. ಯಾಕಂದರೆ ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು, ಕೊಡ್ತಾರೆ ಅಂತ ಕಾಯ್ತೀವಿ. ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವರೇ ವರ್ಷ ಕೊಡ್ತಾಯಿದ್ರು. ಈಗ ಈ ನಡುವೆ ನನ್ನ ತಮ್ಮ ಕೊಡಿಸ್ತಾ ಇದ್ದಾನೆ. ಅವ್ನು ಕೊಡಿಸೋದು ನೋಡಿ ನಮ್ಮ ಮನೆಯವರು ಕೂಡ ಬಿಡು ಕೊಡಿಸ್ತಾವನೆ ಅವ್ನ ತಮ್ಮ ಅಂದ್ಬಿಟ್ಟು ಸೈಲೆಂಟ್ ಆದರು. ಇಲ್ಲಾಂದರೆ ಅವರೇ ವರ್ಷಕ್ಕೂ ಸ್ಯಾರಿ, ಸೈಡ್ ಬೊಟ್ಟು, ಗೋಲ್ಡ್ ಏನಾದರೂ ಕೊಡಿಸ್ತಾಯಿದ್ರು ನಮ್ಮ ಮನೆಯವರು. ಬೇಜಾರು ಮಾಡ್ಕೋತೀನಿ ಅಂದ್ಬಿಟ್ಟು ಅವನಿಗೆ ಖುಷಿ ಆಯಿತು. ಬಾಗ್ನ ಕೂಡ ತೊಗೊಂಬಂದ. ಅದನ್ನ ಓಪನ್ ಮಾಡು ಅಂದ. ನಾನು ಓಪನ್ ಮಾಡೋಕ್ಕೆ ಅಂದ್ಬಿಟ್ಟು ಕೂತ್ಕೊತಾ ಇದ್ದೀನಿ. ಮತ್ತೆ ನೋಡ್ತಾ ಇದ್ರು ಕೂತ್ಕೊಂಡು. ಪಾಪ ಅವರು ಏನೋ ಮೊನ್ನೆ ಹುಷಾರಿರಲಿಲ್ಲ, ಮತ್ತೆ ಕರ್ಕೊಂಡೋಗಿ ಗ್ಲೂಕೋಸ್ ಹಾಕ್ಕೊಂಬಂದ್ವಿ. ಏನು ಮಾಡೋದು, ವಯಸ್ಸಾಗಿದೆಯಲ್ಲ. ಇವತ್ತು ಅವ್ರಿಗೆ ನಾಳೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕಷ್ಟೇ ನಮ್ಮ ಪಾಲಿಸಿ. ಮತ್ತು ನನ್ನ ತಮ್ಮನ್ನ ಯೂಟ್ಯೂಬ್ ಬಗ್ಗೆ ನಾನು ಕೆಲವು ನೋಡಬೇಕಾಗಿತ್ತು. ನನಗೆ ಅಷ್ಟೊಂದು ಓದೋಕ್ಕೆಲ್ಲ ಗೊತ್ತಾಗಲ್ಲ ಫ್ರೆಂಡ್ಸ್. ನನಗೆ ಕೆಲವ್ರು ಅನ್ಕೊತಾರೆ ಅವಳಿಗೆಲ್ಲ ಗೊತ್ತು, ಓದವಳೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ನಾನು ಯಾವುದೇ ಕಾರಣಕ್ಕೂ ಏನೂ ಓದಿಲ್ಲ. ನನಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ಒನ್ ಟೈಮ್ ನೋಡಿಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ.
ಸೊ ನಾನೇ ವಿಡಿಯೋ ಮಾಡಿ ನಾನೇ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ನಾನೇ. ತಮ್ಮನ್ನು ಕೂಡ ನಾನೇ ರೆಡಿ ಮಾಡೋದು. ಯಾರು ನಂಬಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ತಂದವನೇ ಮೊರಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ಹೂವು, ಜೋಳ ಮತ್ತು ಸ್ಯಾರಿ ಹೂವು ಎಲ್ಲ ತೊಗೊಂಡು ಬಂದಿದ್ದ. ನನ್ನ ತಮ್ಮ ಸೀರೆ ಓಪನ್ ಮಾಡಿ ನೋಡು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳ್ತಾ ಇದ್ದ. ಅವನು ನನ್ನ ತಮ್ಮ ಏನೇ ಕೊಟ್ಟರು ಪರವಾಗಿಲ್ಲ, ಸ್ಯಾರಿನೇ ಬೇಕಂತ ಏನಿಲ್ಲ, ನನ್ನ ಸ್ಯಾರಿ ಜಾಸ್ತಿನೇ ಇದೆ ಪರವಾಗಿಲ್ಲ, ಒಂದು ಖರ್ಚಿಫ್ ಕೊಟ್ಟರು ನಮಗೆ ಖುಷಿನೇ ಆಗುತ್ತೆ. ತವ್ರ ಮನೆಯಿಂದ ಏನೇ ಬಂದರೂ ನಮಗೆ ಅದು ಸಂತೃಪ್ತಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಅದು ಸ್ಯಾರಿ ಬಂದು. ಈಗ ಅದು ಟ್ರೆಂಡಲ್ಲಿ ಓಡ್ತಾ ಇದೆ. ಸೊ ಅದು ತ್ರಿಬಲ್ ಕಲರ್ ಅಂತಲೇ ಹೇಳ್ಬೋದು. ಯೆಲ್ಲೋ ಮತ್ತು ಬ್ಲೂ ಮತ್ತು ಪರ್ಪಲ್ಲು ಎಲ್ಲ ಮಿಕ್ಸಿಂಗಲ್ಲಿತ್ತು. ಅದು ಒಂದು ಸೀಸನಲ್ಲಿ ಓಡ್ತಾ ಇತ್ತು. ಚೆನ್ನಾಗಿತ್ತು, ಖುಷಿ ಆಯಿತು. ಅವನು ಏನೇ ಕೊಟ್ಟರು ನಮಗೆ ಖುಷಿಯಾಗಿತ್ತು. ಹೋದ ವರ್ಷನೂ ಕೊಟ್ಟ. ತುಂಬ ಇಷ್ಟ ಆಯ್ತು ಆ ಸ್ಯಾರಿ ನನಗಂತೂ. ತುಂಬ ಖುಷಿ ಆಯಿತು. ವರ್ಷ ಕೊಡ್ತಾನೆ. ನೋಡಿ, ಇವತ್ತು ಬಾಗ್ನ ಕೊಡೋ ದಿನ, ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಾರ್ದಿಕ ಶುಭಾಶಯಗಳು. ನೋಡಿ ಸರ್, ನನ್ನ ತಮ್ಮ ಬಂದಿದ್ದಾನೆ ಬಾಗ್ನ ಕೊಡೋಕ್ಕೆ. ಬಾಗ್ನ ಕೊಟ್ಟ. ಎಲ್ಲರಿಗೂ ವಿಶ್ ಮಾಡು. ಹ್ಯಾಪಿ ಗೌರಿ ಗಣೇಶ. ಮತ್ತು ನನ್ನ ತಮ್ಮ ಬಂದ, ಆಯಿತು ಎಲ್ಲ ಹೋದ ಪಾಪ. ಅವನು ಅವ್ರ ಮನೆಗೆ ಅವನು ಹೋದ. ಮತ್ತು ನನ್ನ ಮಗ ಅಲ್ಲಿ ಕೆಳಗಡೆ ಗಣೇಶನ ಕೂರಿಸಿದ್ರು. ಅಲ್ಲಿಗೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ ಅವನು. ಅವನಿಗೆ ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಗಣೇಶನ ಕೂರಿಸಿದ್ರು ತುಂಬ ದೊಡ್ಡದಾಗಿ. ಆವಾಗಲೇ ಕೂರಿಸಿ ಆವಾಗಲೇ ಬಿಟ್ಟುಬಿಟ್ರು. ಬೆಳಗ್ಗೆ ಕೂರಿಸಿದ್ರು ಮತ್ತು ಸಾಯಂಕಾಲ ಬಿಟ್ಬಿಟ್ರು. ನೋಡಿ ನನ್ನ ಮಗ ಯಾರಂತಂದರೆ, ಒಂದು ಅಲ್ಲಿ ವೈಟ್ ಲೈನ್ ಇದೆಯಲ್ಲ, ಅವನೇ ನನ್ನ ಮಗ. ಅವ್ನಿಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಅವನು ಹೋಗ್ತೀನಂದ್ರೆ ನಾನೇನು ಹೋಗಬೇಡ ಅಂತೇನು ಅನ್ನಲ್ಲ. ಇದು ನೋಡ್ತಾ ಇರ್ಬೋದು ನೀವು. ನನ್ನ ತಮ್ಮ ನನ್ನ ಲಾಸ್ಟ್ ತಂಗಿ ಮನೆಗೆ ಹೋಗಿದ್ದಾನೆ. ಅಲ್ಲಿ ಕೂಡ ಬಾಗ್ನ ಕೊಟ್ಟು, ಫಸ್ಟ್ ಅವ್ರ ಮನೆಗೆ ಹೋಗಿರೋದು. ಅಲ್ಲಿ ಬಾಗ್ನ ಕೊಟ್ಟುಬಿಟ್ಟು ಎಲ್ಲ ಸೆಲೆಬ್ರೇಟ್ ಮಾಡಿ ಬಂದಿದ್ದಾನೆ. ಲಾಸ್ಟ್ ತಂಗಿ ಇವಳು. ಅವ್ರ ಮನೆ ಅವರಿರೋದು ಬಂದು ಇಲ್ಲೇ ಪಕ್ಕದಲ್ಲೇ ಇರೋದು. ಅವರು ಕೂಡ ಅವರು ಏನು ಜಾಸ್ತಿ ನಮ್ಮ ಮನೆಗೆ ಬರಲ್ಲ. ನಾವು ಕೂಡ ಅವ್ರ ಮನೆಗೆ ಜಾಸ್ತಿ ಹೋಗೋದಿಲ್ಲ. ಏನು ಅಂದರೆ ಕೆಲಸದ ಒತ್ತಡ. ಮತ್ತು ಇದು ನನ್ನ 2ನೇ ತಂಗಿ ಇವಳು, ನನ್ನ ಹಿಂದೆ ಹುಟ್ಟಿರೋಳು ಇವಳು. ಇವ್ರ ಮನೆ ಬಂದುಬಿಟ್ಟು ಇಲ್ಲೇ ಆನೆಕಲ್ಲಾಗಿರೋದು. ಅವನು ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಬಂದ. ಮತ್ತು ಆದಮೇಲೆ ಫಸ್ಟ್ ನಮ್ಮ ಮನೆಗೆ ಬಂದ, ಆಮೇಲೆ ಅಲ್ಲಿಗೆ ಹೋದ. ಕನ್ಫ್ಯೂಸ್ ಮಾಡಿಕೊಂಡೆ. ಇಲ್ಲಿ ಫಸ್ಟ್ ನನ್ನ ಲಾಸ್ಟ್ ತಂಗಿ ಮನೆಗೆ, ಆಮೇಲೆ ನಮ್ಮ ಮನೆಗೆ, ಆಮೇಲೆ ನನ್ನ ಹಿಂದೆ ಹುಟ್ಟಿರೋ ತಂಗಿಗೆ ಮನೆಗೆ ಹೋಗಿದ್ದ. ಸೊ ಅಲ್ಲೇ ಉಳ್ಕೊಂಡ ಅನಿಸುತ್ತೆ. ನೋಡಿ, ರಾಖಿ, ಬೆಳ್ಳಿ ರಾಖಿ ಅದು ನನಗೂ ಕಟ್ಟಬೇಕಂತ ಸುಮಾರು ವರ್ಷದಿಂದ ಆಸೆ ಇತ್ತು. ಹೋಗಲಿ, ನೀನೊಬ್ಬ ತಮ್ಮ ಅಲ್ವಾ ಅಂದ್ಬಿಟ್ಟು ನಾನು ಇಟ್ಕೊತಾನೆ ಬರೋ ವರ್ಷವರೆಗೂ ಅನ್ನೋ ನಂಬಿಕೆಯಿಂದ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಕಳಶದ ಮೇಲೆ ಓಂ ಅನ್ನೋದೊಂದು ಚೆನ್ನಾಗಿತ್ತು. ಓಂ ಅನ್ನೋದೊಂದು ಚಿತ್ರ ಇತ್ತು, ಸಖತ್ತಾಗಿತ್ತು. ಸೊ ಅದನ್ನ ಹೇಳಿದ್ನಲ್ಲ, ರೇಟ್ ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬ ಜನ ಕೇಳಿದ್ರು ಎಷ್ಟು ಅಂದ್ಬಿಟ್ಟು. ನಾನು ಹೇಳಿದೆ 800 ರುಪೀಸು, 800 ರೂಪಾಯಿ. ಅದು ಚೆನ್ನಾಗಿತ್ತು. ನಮ್ಮ ಮನೆಯವರು ಕೂಡ ಪಾಪ ಹೇಳಿದರು ಕೊಡಿಸು ಅಂತ. ಹಾಗಾಗಿ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.